ಸ್ವಾಮಿ, ಅದೇನು ಯೋಚನೆ ಮಾಡುತ್ತಾ ಚಿಂತಿಸಬೇಕಾಗಿತ್ತು. ಮೊದಲು ಚಹಾ ಕುಡಿಯಿರಿ. ಏನು ಮಾಡಲಿ ಮಂಗಳ, ತಾನೊಂದು ನಾನೊಂದು ಬಗೆದರೆ ದೈವೊಂದು ಬಗೆಯುತ್ತದೆ. ಏನೇನು ಆಸೆ ಇಟ್ಟುಕೊಂಡು ನಾವು ಕನಸು ಕಾಣುತ್ತಿರುವ ನಾವೆಲ್ಲ ಆ ಕನಸೇನು ನನಸಾಗುವಂತೆ ಕಾಣುತ್ತದೆ. ಅದಕ್ಕೆ ಭಯವಾಗುತ್ತದೆ ಮಂಗಳ. ಅದೆಂತಹ ಭಯ ಆವರಿಸಿಕೊಂಡಿದೆ ನಿಮಗೆ? ನಿಮ್ಮ ಅರ್ಧಾಂಗಿಯಾಗಿರುವ ನನಗೆ ತಿಳಿಸಿರಿ, ನಾನು ಅದರಲ್ಲಿ ಪಾಲ್ಗೊಳ್ತೇನೆ. ಸಾಕಷ್ಟು ಹಣ ಖರ್ಚು ಮಾಡಿ ಆ ನನ್ನ ತಮ್ಮ ಸಚಿವರನ್ನು ಡಬಲ್ ಡಿಗ್ರಿ ಓದಿಸಿದೆ. ಅವನೆಂದು ಇದೇ ನಮ್ಮ ಬೈಲಹೊಂಗಲ ಪೊಲೀಸ್ ಠಾಣಾ ಹಾಕಿ ಅಧಿಕಾರ ಸ್ವೀಕಾರ ಮಾಡಿಕೊಳ್ಳುತ್ತಾನಂತೆ. ಒಳ್ಳೆಯದೇ ಆಯ್ತಲ್ಲ ರೀ. ತಮ್ಮನ್ನು ಬಾ ಸಾಹೇಬನಾಗಿ ಬರ್ತಾ ಇದ್ದಾನಂದ್ರೆ ಬಹಳ ಖುಷಿ ಅಲ್ವೇನ್ರಿ? ನೀವೇಕೆ ಚಿಂತೆ ಮಾಡುತ್ತಿರುವಿರಿ? ಆ ಒಬ್ಬ ತಮ್ಮನಿಗೆ ಖುಷಿ ಪಡಿಬೇಕಾಗಿದೆ ನಿಜ, ಇನ್ನೊಬ್ಬ ತಮ್ಮನಿಗೆ ದುಃಖ ಪಡಿಬೇಕಾಗಿದೆ. ಅಂದ್ರೆ ಈ ಮಾತಿನ ಅರ್ಥ ಸ್ವಾಮಿ? ಆ MLA ಇರುಗೌಡ ತಂಗಿಯನ್ನು ಈ ನನ್ನ ತಮ್ಮ ಬೀರ ಪ್ರೀತಿ ಮಾಡುತ್ತಾನಂತೆ. ಅವಳಪ್ಪನಿಗೆ ಎದುರಾಗಿ ಅವಳ ಈತನನ್ನೇ ಮದುವೆಯಾಗಿ ಮನೆಗೆ ಬರ್ತಾಳೆ ಎಂದು 3 ಜನರು ಕುಸುಕುಸು ಮಾತನಾಡುತ್ತಿದ್ದಾರೆ. ಅದಕ್ಕೆ ಭಯವಾಗುತ್ತದೆ ಮಂಗಳ. ದೊಡ್ಡ ಜಮೀನ್ದಾರನ ಬಗ್ಗೆ ಬಾಳ ಸಾಲಿ ಕಲಿತಾಗ ಕುರಿಯೋ ಕಾಯೋ ನನ್ನ ಮೈದನ ಕೈ ಹಿಡಿತಾಳಂದ್ರ ನನಗಿದು ಆಶ್ಚರ್ಯವೇ ಸರಿ. ಈಗ ಏನ್ ಮಾಡೋದು? ಅತ್ತಿಗೆ, ನಿಮ್ಮನ್ನು ಕೇಳಿದೆ ನಾನೊಂದು ದೊಡ್ಡ ತಪ್ಪು ಮಾಡಿಬಿಟ್ಟೆ. ನನಗೆ ಆಶೀರ್ವಾದ. ಸಾಧ್ಯವಿಲ್ಲ. ನೀನು ತಪ್ಪು ಮಾಡುವುದೇ ಪೂರ ತಪ್ಪು ಮಾಡಿಬಿಟ್ಟಿದ್ಯಾ. ಆಕಾಶ ಭೂಮಿಗೆ ಎಷ್ಟು ಅಂತರವಿದೆಯೋ ಈ ನಿಮ್ಮ ಸಂಬಂಧ ಅಷ್ಟು ದೂರ ಅಂತರವಿದೆ. ನಾವೆಲ್ಲಿ, ಇವಳೆಲ್ಲಿ, ನೀ ಎಲ್ಲಿ? ರಾಜ್ಯ ಕೆಟ್ಟವನೇ. ಈ ಮುಗುಳನ್ನೇ ಹರಿದುಕೊಂಡು ಹೆಗಲ ಮೇಲೆ ಹಾಕೊಂಡು ಬಿಟ್ಟಲ್ಲೋ ಹುಚ್ಚ. ಅಣ್ಣ, ನನ್ನ ಸಲುವಾಗಿ ಬಹಳ ತ್ರಾಸ ಮಾಡಿಕೊಂಡು ಆಘಾತ ಮಾಡಿಕೊಳ್ಳಬೇಡಣ್ಣ. ನಾನು ಎಷ್ಟೇ ಇವಳಿಂದ ದೂರ ಸರಿಬೇಕೆಂದರೂ ವಿಧಿ ನನ್ನ ಬಿಡ್ತಾ ಇಲ್ಲ. ನಾನು ಕಲಿತವನಲ್ಲ. ನನಗೂ ನಿನಗೂ ಇವಾವ ಎಲ್ಲಿಂದ ಅಂತ ತಿಳಿಸಿ ಹೇಳಿದ್ರು. ನೀ ನನ್ನ ಕೈ ಬಿಟ್ಟರೆ ಕೆರೆಗೆ ಬಾಯಿಗೆ ಬಿದ್ದು ಸಾಯ್ತೀನೆಂದು ಅಳುತ್ತಿದ್ದಾಳೆಣ್ಣ. ಏನು ಮಾಡಲಿಲ್ಲ, ನೀನೇ ಹೇಳು ಇದಕ್ಕೆ. ಹೌದು ದೇವ್ರಿ, ನನ್ನ ಅಣ್ಣ ಇಡೀ ನಾಡಿಗೆ ಅರಸನ ಹಾಕಿರಬಹುದು, ನಮ್ಮನ್ನು ಕೊಲ್ಲಬಹುದು. ಆದ್ರೆ ನಾನು ಇವ್ರ ಮೇಲೆ ಇಟ್ಟಿರೋ ಪ್ರೀತಿ ಎಂದಿಗೂ ಅಮರ. ಅದನ್ನು ಕೊಲ್ಲುವುದಕ್ಕೆ ಅವನಿಂದ ಸಾಧ್ಯವಿಲ್ಲ. ನಾನು ಸಾಯಿ ಅಂತಿದ್ರೆ ಇವರ ಪಾದದ ಮೇಲೆ ನನ್ನ ತಲೆ ಇಟ್ಟು ಸಾಯುತ್ತೇನೆ. ಎಂತ ಕೆಟ್ಟ ಹಠ ಮಾಡಬೇಡ ತಾಯಿ, ಹಠ ಮಾಡಬೇಡ. ಇದು ಒಳ್ಳೆಯದಲ್ಲ. ಈ ನಿನ್ನ ಅಣ್ಣ ಈ ಊರಿಗೆ ಕೆಟ್ಟ ಮನುಷ್ಯ. ನಾವೆಲ್ಲರೂ ಅವನ ಸೇವಕರಂತೆ ಇರಬೇಕು. ಈ ನಿನ್ನ ಹುಚ್ಚತನ ಅವನಿಗೆ ಗೊತ್ತಾದರೆ ಈ ನಮ್ಮ ಮಣಿತನವನ್ನೇ ಸರ್ವನಾಶ ಮಾಡಬೇಡುತ್ತಾನೆ. ನಮ್ಮಿಬ್ಬರ ಪ್ರೀತಿ ಮುಂದೆ ಅವನ ಶೂರತನ ನಡೆಯುವುದಿಲ್ಲ. ನನ್ನ ಅಣ್ಣ ಎಂಥವನಂತ ನಿಮಗೆ ಗೊತ್ತಿಲ್ಲ. ನಿಮ್ಮ ತಮ್ಮ ಶಶಿಧರನೊಂದಿಗೆ ಬಲವಂತವಾಗಿ ನನ್ನ ಮದುವೆ ಮಾಡುತ್ತಿದ್ದ. ಅದಲ್ಲದೆ ಆ ಮನೋಹರ ನನ್ನ ಶೀಲವನ್ನೇ ಹಾಳು ಮಾಡಲು ಬರುತ್ತಿದ್ದ. ಆಗ ಸರಿಯಾದ ಸಮಯಕ್ಕೆ ಇವರು ಬಂದು ನನ್ನ ಮಾನ ಪ್ರಾಣವನ್ನು ಕಾಪಾಡಿದ್ದಾರೆ. ಅದಕ್ಕೆ ಇವರೇ ನನ್ನ ಗಂಡ ಅಂತ ನಾನು ನಿರ್ಧಾರ ಮಾಡಿದ್ದೇನೆ. ದಯವಿಟ್ಟು ಈ ಅನಾಥೆ ಕೊರಳಿಗೆ ಇವರ ಕೈಯಿಂದ ಅರಿಶಿನ ತಾಳಿಯಾದರೂ ಕಟ್ಟಿಸಿ ಕಾಲಿಗೆ ಬಿದ್ದು ಬೇಡಿಕೊಳ್ಳುತ್ತೇನೆ. ಅಖಂಡೇಶ್ವರ, ಎಂತ ಕಟುರದ ಮಾತಮ್ಮ ನಿನ್ನದು, ಎಂತ ಕಟುರದ ಮಾತು. ಎಂತ ಕೆಟ್ಟ ಹೊಡವನ್ನು ಮಾಡು. ಒಂದೇ ರಕ್ತ ಹಂಚಿಕೊಂಡ ಬಂದ ಈ ನನ್ನ ಅಣ್ಣ ತಮ್ಮಂದರಲ್ಲಿ ಈ ಕಿಣದ ಮದುವೆ. ಅಯ್ಯೋ ಶಿವ ಶಿವ, ಶ್ರೀ ಗುರು ಮಡಿವಾಳೇಶ್ವರ, ಇದಕ್ಕೆ ನಾ ಏನೊಂದು ಉತ್ತರ ಕೊಡಲಿ? ತಾಯಿ ಲಾವಣ್ಯ, ಮಂಗಳ, ನೀನಾದರೂ ತಿಳಿಸಿ ಹೇಳಿ ಹುಟ್ಟು ಹುಡುಗರಿಗೆ. ಕೆಚ್ಚದೆಯ ನನ್ನ ಮೈದಿನ ಈ ಕೆಲಸ ಮಾಡಿ ಎಂತ ಹುಚ್ಚನಾಗ್ಬೇಕು. ಲಕ್ಷ್ಮಿ,
ದಯಮಾಡಿ ನಮ್ಮ ಮಾತನ್ನ ಅರ್ಥ ಮಾಡ್ಕೊಳ್ರಮ್ಮ. ಒಂದು ಹೆಣ್ಣಿನ ಕಷ್ಟ ಒಂದು ಹೆಣ್ಣೆ ಅರ್ಥ ಮಾಡಿಕೊಳ್ಬೇಕಮ್ಮ. ಇವರಿಂದ ನೀವು ನನ್ನನ್ನು ದೂರ ಮಾಡಿದ್ರಿ ನನ್ನ ಅಣ್ಣನ ಕೈಯಲ್ಲಿ ನನ್ನ ಪ್ರಾಣವೇ ಉಳಿಯುವುದಿಲ್ಲ. ಅದಕ್ಕೆ ದಯವಿಟ್ಟು ನನ್ನ ಮಾನ ಪ್ರಾಣವನ್ನು ನೀವೇ ಕಾಪಾಡಬೇಕು. ಒಂದು ಅಣ್ಣ ಉಳಿಸಲಿಕ್ಕೆ ಹೋಗಿ ಇಡೀ ಗಿಡ ಮರವನ್ನು ಕಡಿಯಲಿಕ್ಕೆ ಹತ್ತಿದ್ದೇನೆ ತಾಯಿ. ಇದಕ್ಕೆ ನಾ ಏನು ಮಾಡಲಿ, ಯಾರ ಮುಂದೆ ಹೇಳಲಿ? ಹಿರಿಯ ತಮ್ಮ ಬಯಸಿದೆ ಈ ಹುಡುಗಿಯನ್ನು ಕೈ ಹಿಡಿದು ಒಂದೇ ಮನೆಯಲ್ಲಿ ಇರುವುದೆಂದರೆ ಇದಕ್ಕಿಂತ ಬೇರೇನು ಇನ್ನೇನಿದೆ ತಾಯಿ, ನೀನೇ ಹೇಳು. ಇವನನ್ನು ಕೈಯ ಬಿಟ್ಟು ನೀನು ಬೇರೆ ದಾರಿ ನೋಡಿಕೊಂಡ ಬಿಡಮ್ಮ, ಬೇರೆ ದಾರಿ ನೋಡಿಕೊಂಡು ಬಿಡು. ಅಣ್ಣ, ನಿನ್ನ ಮನ ನೋಯಿಸದ ಕಟುಕ ನಾನಾಗಲಾರೆ. ತಾನಾಗಿ ಬಯಸಿ ಬಂದ ಬಾಲಿಯನ್ನು ಬಿಡುವುದು ಒಂದು ಕಡೆ, ಆದರೆ ಅಣ್ಣನ ಆಜ್ಞೆ ಮೀರಿ ನಡೆಯುವುದು ಇನ್ನೊಂದು ಕಡೆ. ನನಗೂ ಇದು ಧರ್ಮ ಸಂಕಟವನ್ನ, ಧರ್ಮ ಸಂಕಟ. ಅಣ್ಣ, ಈ ಕಾರ್ಯ ನಿನಗೂ ನೋವಾದರೆ, ನಾವಿಬ್ಬರು ಅಗಲುವುದು ಆದರೆ ಈಗ ನಾವಿಬ್ಬರು ಒತ್ತಟ್ಟಿಗೆ ಸಾವಿದ್ದೇವೆ. ಅಂಥದ್ದೇನಿಲ್ಲಪ್ಪ, ಇವಳೇ ನಿನ್ನ ಸತಿಯನ್ನು ನೀನು ನಿರ್ಧರಿಸಿದರೆ ನಾನು ಯಾವ ಕ್ಷಣ ಯಾವ ದಿನ ನಿನಗೆ ತಾಳಿ ಕಟ್ಟಲು ಅನುಮತಿ ನೀಡುವೆನೆ, ಅಂದೇ ನೀನು ತಾಳಿ ಕಟ್ಟಬೇಕು. ಅಲ್ಲಿವರೆಗೆ ನೀನು ಮುಳ್ಳಿನ ಹಾಸಿಗೆಯಂತೆ ಇರಬೇಕು. ಇದೇ ನನ್ನ ಆಸೆ. ಅಣ್ಣ, ಒಂದು ಮಾತಕ್ಕೆ ಅಣ್ಣ ಸಾವಿರಾರು ಮಾತನ್ನು ಹೇಳು, ಅದನ್ನು ಶಿರಸಾವಹಿಸಿ ಮಾಡುತ್ತೇನೆ. ನಿನಗಾಗಿ ಹುಲಿ ಹಾಲನ್ನು ತರಲೆ, ಇಲ್ಲ ನಿನಗಾಗಿ ನಿನ್ನ ಪ್ರಾಣಕ್ಕಾಗಿ ಆ ಮಾರುತಿ ದೇವ ಎತ್ತಿ ತಂದ ದ್ರೋಣ ಪರ್ವತನ ಎತ್ತಿ ತರಲೆ, ಇಲ್ಲ ಪ್ರತಿ ಕ್ಷಣಕ್ಕೂ ನಿನ್ನ ಕಣ್ಣಲ್ಲಿ ನೀರು ತರುವ ಆ ಚಾಂಡಾಲರ ರಕ್ತ ತಂದು ನಿನ್ನ ಹಣೆಗೆ ತಿಲಕಡಲೆ. ಹೇಳನಾವುದು ನಿನ್ನ ಮಾತು. ಅಂಥದ್ದೇನಿಲ್ಲಪ್ಪ, ಇವಳೇ ನಿನ್ನ ಸತಿಯನ್ನು ನೀನು ನಿರ್ಧರಿಸಿದರೆ ನಾನು ಯಾವ ಕ್ಷಣ ಯಾವ ದಿನ ನಿನಗೆ ತಾಳಿ ಕಟ್ಟಲು ಅನುಮತಿ ನೀಡುವೆನು, ಅಂದೇ ನೀನು ತಾಳಿ ಕಟ್ಟಬೇಕು. ಅಲ್ಲಿವರೆಗೆ ನೀನು ಮುಳ್ಳಿನ ಹಾಸಿಗೆಯಂತೆ ಇರಬೇಕು. ನನ್ನ ಆಜ್ಞೆ. ಅಣ್ಣ, ಅಣ್ಣ, ದೇವರಂತ ಅಣ್ಣನ ಮಾತು ಕೆಂಚೆತ್ತು ಕಿತ್ತು ಹಾಕಿಕೊಂಡು ಕೊಟ್ಟ ಮಾತಿಗೆ ತಪ್ಪೋಣಲ್ಲ ಈ ನಿನ್ನ ತಮ್ಮ ಬೀರ. ಸೂರ್ಯ ಚಂದ್ರರ ಸಾಕ್ಷಿ ಆಗಿ, ಶ್ರೀರಾಮನ ಸಾಕ್ಷಿ ಆಗಿ ಈ ನಿನ್ನ ತಮ್ಮನ ಮಾತು ಒಂದೇ ಅಣ್ಣ. ನಾನು ಅರಸನಾದರೂ ಸರಿ, ಅನಾಥನಾಗಿ ಬಾಳಿದರೂ ಸರಿ, ನೀನು ಆಜ್ಞೆ ಮಾಡಿದ ದಿನದಂತೆ ನಾನು ಇವಳ ಕೊರಳಿಗೆ ಕಟ್ಟುವೆ ಅರಿಶಿನದ ತಾಳಿ. ಇದು ಸತ್ಯ ಅಣ್ಣ, ಇದು ಸತ್ಯ. ಸಂತೋಷ ಸೋದರ, ಸಂತೋಷದ ಮೆಚ್ಚಿದೆ ನಿನ್ನ ಉದಾರ ಗುಣಕ್ಕೆ. ಅಲ್ಲಿವರೆಗೆ ನೀವು ಸತಿಪತಿಗಳಂತೂ ಕಾಲ ಕಳೆಯರಿ. ಈಗ ನಿಮ್ಮನ್ನು ಬೇರೆ ಕಡೆ ಇಡಲು ನಿರ್ಧರಿಸಿದ್ದೇನೆ. ಯಾಕೆ ದೇವರೇ? ಸಣ್ಣವಳಾದ ನಿನಗೆ ಇದೆಲ್ಲ ಅರ್ಥವಾಗುವುದಿಲ್ಲ. ಎಲ್ಲರೂ ಸಂತೋಷದಿಂದಿರಬೇಕಷ್ಟೇ. ಈ ಸಂತೋಷ ಸಮಯದಲ್ಲಿ ಎಲ್ಲರೂ ಕೂಡಿ ಹಾಡೋಣ ಬರಿ ನನ್ನೊಂದಿಗೆ. ಎಂದೆಂದು ಬಾಳಲಿಗೆ ಆನಂದ ತುಂಬಿರಲೆಂದು ಅತ್ತಿಗೆಯೇ ನಿನ್ನ ಬಾಳು ಬಂಗಾರವಾಗಲೆಂದು ಹಾರೈಸುವೆ ನಾನೀ ದಿನ. ಅತ್ತಿಗೆ ನಿನ್ನ ಬಾಳು ಬಂಗಾರವಾಗಲೆಂದು ಅತ್ತಿಗೆ ನಿನ್ನ ಬಾಳು ಬಂಗಾರವಾಗಲೆಂದು ಹಾರೈಸುವೆ ನಾಡಿ ದಿನ ಹಾರೈಸುವೆ ನಾಡಿ ದಿನ.
ಬೇಕಿನಿ ಮುತ್ತಿನ ಸರವು ಬೇಕಿನಿ ವಜ್ರದ ಸಲವು ಬೇಕಿನಿ ಮುತ್ತಿನ ಸರವು ಬೇಕಿನಿ ವಜ್ರದ ಸರವು ಎಂದೆಂದು ಬಾಳಲಿಗೆ ಆನಂದ ಸುತ್ತರೆಂದು ಅತ್ತಿಗೆ ನಿನ್ನ ಬಾಳು ಬಂಗಾರವಾಗಲೆಂದು ತಮ್ಮಯ್ಯ ನಿನ್ನ ಬಾಳು ಬಂಗಾರವಾಗಲೆಂದು ಲಾ 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 ಲಾ. ಮಂಗಳ ಮನೆ ಕಡೆ ಹುಷಾರು. ನಾನು ಇವರನ್ನು ಕರೆದುಕೊಂಡು ಹೋಗಿ ಒಂದು ಮನೆಯನ್ನು ಮಾಡಿ ಇಟ್ಟು ಬರುತ್ತೇನೆ. ಸರಿ ಆಯ್ತು ಸ್ವಾಮಿ, ಆದಷ್ಟು ಬೇಗ ಬಂದ್ಬಿಡಿ. ದೇವಿ, ನಮ್ಮ ಈ ಸಂಸಾರಕ್ಕೆ ನಿನ್ನ ಬೆಳಕಿನ ಅಭಯವಿರಲಿ ತಂದೆ. ಕೇಳಿಸಿಕೊಂಡೆ ನಿನ್ನ ಭಕ್ತಿ ಭಾವನೆಗಳನ್ನೆಲ್ಲ ಕೇಳಿಸಿಕೊಂಡೆ. ಮಂಗಳಾದೇವಿಯವರೇ, ಯಾರವರು? ಹೆದರಬೇಡ ಬಾಲೆ, ನಾನು ಕೋಟ್ಯಾಧೀಶ್ವರ MLA ವೀರನಗೌಡ ಬಂದಿದ್ದೇನೆ. ತಾವಿಲ್ಲಿಯವರೆಗೆ ಬಂದ ಕಾರಣ? ಸಂಬಂಧ ಮಾಡಿಕೊಂಡು ನಿಮ್ಮ ಕುಟುಂಬಕ್ಕೆ ಮತ್ತೊಮ್ಮೆ ಧನ್ಯ ಶುಭಾಷಿತ ಹೇಳಲು ಬಂದಿರುವೆ. ಆ ಸಂಬಂಧವನ್ನ ಕೇಳು ನಮ್ಮ ಯಜಮಾನ್ರು ಈಗ ಮನೆಯಲ್ಲಿ ಇಲ್ವಲ್ಲ. ನಿಮ್ಮ ಯಜಮಾನರು ಎಲ್ಲಿಗೆ ಹೋಗಿದ್ದಾರೆಂದು ತಿಳಿದುಕೊಂಡೆ ನಾನಿನ್ನ ಯೋಗಕ್ಷೇಮ ವಿಚಾರಿಸಲು ಬಂದಿರುವೆ. ಮಂಗಳ, ಯಾವ ಗಳಿಗೆಯಲ್ಲಿ ನಿನ್ನ ಮೈದನನ ತಂಗಿಯ ಕೈ ಹಿಡಿದನೋ ಅಂದೇ ನಾನು ನಿನ್ನ ಅಂಗ ಸುಖ ಬಯಸಿರುವೆ. ಮಂಗಳ, ಈ ನನ್ನ ಮಾತನ್ನು ನಡೆಸಿಕೊಟ್ಟರೆ ನನ್ನನ್ನು ರತ್ನ ಸಿಂಹಾಸನದ ಮೇಲೆ ಕೂರಿಸಿ ಬೆಳ್ಳಿ ಬಂಗಾರ ನಿರ್ಮಿಸಿ ನಾನಿನ್ನೊಂದಿಗೆ ಓಡಾಡುವೆನು. ಗೌಡ್ರೆ, ನಿಮ್ಮ ತಂಗಿಯೊಬ್ಬಳು ನನ್ನ ಮೈದನನ ಮಡದಿ ಎಂದು ನೀವೇ ಹೇಳ್ತೀರಿ. ಅವಳು ಈ ಮನೆಗೆ ನನ್ನ ತಂಗಿಯಾಗಿ ಬಂದ್ರೆ ನಾನ್ ನಿಮಗೆ ಹಿರಿಯ ತಂಗಿ ಅಲ್ವೇ? ಹಿರಿಯ ತಂಗಿ? ಅದರ ಸೇಡಿಗಾಗಿ ನಿನ್ನ ಅಂಗ ಸುಖ ಬಯಸಿ ಆ ಭಾವನೆ ಬದಲಾಯಿಸಿ ಬರಮಾಡಿಕೊಳ್ಳುತ್ತಿದ್ದಾನೆ ನಿನ್ನನ್ನು ಶ್ರೀಮಂತನ ಮಗಳೆಂಬ ಕವರಿಲ್ಲದೆ ಒಬ್ಬನಾತ ನನ್ನ ತಂಗಿಯನ್ನು ಬಯಸಿ ಕೋಟ್ಯಾಧಿಪತಿಯಾದ ನಾನು ನಿನ್ನನ್ನು ಬಯಸುವುದರಲ್ಲಿ ಏನು ತಪ್ಪಿದೆ? ಅದು ಪೂರಾ ತಪ್ಪು. ನಿಮ್ಮ ತಂಗಿ ಮದುವೆಯಾಗದ ತರುಣ ಹೆಣ್ಣು. ಅವಳನ್ನ ಮದುವೆಯಾಗದ ನನ್ನ ಮೈದನ ಬಯಸಿದ್ದು ಸರಿಯಾಗೇ ಇದೆ. ಆದ್ರೆ ನಾನು ಮದುವೆಯಾದ ಮುತ್ತೈದೆ ಹೆಣ್ಣು, ಒಬ್ಬ ದೇವ ಪುರುಷನ ಸ್ವತ್ತಾಗಿದ್ದೇನೆ ಅಂದಾಗ ನನ್ನ ನೀವು ಬಯಸಿದ್ದು ಶುದ್ಧ ಪೂರಾ ತಪ್ಪು. ಮಂಗಳ, ತಪ್ಪು ಒಪ್ಪುಗಳ ನಿದರ್ಶನ ಹೇಳಿ ನನ್ನ ಸುದರ್ಶನಕ್ಕೆ ನೀ ಅಡ್ಡಿಯಾಗಿ ಸಾಯಬೇಡ. ಸೋಮಣ್ಣ ನಿನ್ನ ಮೈ ಒಪ್ಪಿಸಿ ಆನಂದ ಪಡು. ಇಲ್ಲ ಅಂದ್ರೆ ಏನು ಮಾಡುವಿಯೋ ನೀಚ? ರಾಜಕಾರಣಿ ಇರೋದು ಜನರ ರಕ್ಷಣೆಗಾಗಿ, ಶಿಕ್ಷೆ ಕೊಡುವುದಕ್ಕಾಗಿ ಅಲ್ಲ. ಇದನ್ನ ತಿಳಿಯದೆ ನೀ ನನ್ನ ಮುಟ್ಟ ಬಂದರೆ ಚಟ್ಟಿ ನನ್ನ ಬೀರ ನಿನ್ನ ಚೆಂಡು ತೆಗೆಯದೆ ಬಿಡಲಾರ. ಚೆಂಡು? ಅದು ವೀರಾದಿವೀರ ಚಕ್ರವರ್ತಿ ಚಕ್ರೇಶ್ವರನ ಚೆಂಡು. ಲೇ, ನಾನು ಚೆಂಡು ತೆಗೆಯುವ ಚಂಡಿ ಚಾಮುಂಡಿ. ಇವನು ಯಾರು? ಪೋಂಡರ ಗಂಡ
ನರಕಾಸುರ ಪ್ರಚಂಡ ಕಣ್ಣು ಇಟ್ಟಿದ್ದ ನನ್ನ ಮೇಲೆ ಕರಿ ತೆಗೆದುಕೊಳ್ಳದೆ ಬಿಡಲಾರ ಈ ಭೂಪತಿ ಗಂಡಿವನು ಮರ್ಯಾದೆಯಲ್ಲಿನ ಶೀಲ ಒಪ್ಪಿಸಿ ಅಪ್ಪಿಕೊಳ್ಳುವೆಯೋ ಇಲ್ಲ ನಿನ್ನ ಪ್ರಾಣ ತೆಗೆಯಲು? ಪ್ರಾಣ? ಏನೋ ಹುಚ್ಚ ರಾಜಕಾರಣಿಯೇ, ಈ ದೇಹ ಗಂಡನಿಗಾಗಿ ಮೀಸಲಿಟ್ಟ ಎಡೆ ನಿನ್ನ ತೊಡೆ ಬದಲಾಯಿಸುವ ಬಂಡರಿಗಲ್ಲ. ನನಗೆ ನನ್ನ ಪ್ರಾಣ ಮುಖ್ಯವಲ್ಲ, ನನಗೆ ನನ್ನ ಶೀಲ ಮುಖ್ಯ. ಆಯ್ಸೋ ಗಂಡ ಸೋದಿ ನನ್ನ ಗುಂಡನ್ನ. ಶೀಲ ಪ್ರಾಣಕ್ಕಿಂತ ಶೀಲವೇ ಮುಖ್ಯವೇ? ತಾಳು ಕೊನೆಗೂ ಕೊಂದೆ ಬಿಟ್ಟಿಯ ನನ್ನ ಶಾಪ ನಿನಗೆ ಹತ್ತದೆ ಬಿಡಲು. ನನ್ನ ಗಂಡನ ಧರ್ಮದ ನುಡಿ ಕೊನೆಗೊಂದು ದಿನ ಬೆಂಕಿಯ ಕಿಡಿಯಾಗಿ ನಿನ್ನ ಪ್ರಾಣ ಹಿಂಡದೆ ಬಿಡಲು. ಅಯ್ಯೋ ಸ್ವಾಮಿ, ಮಂಗಳ, ಯಾವ ಪಾಪಿ ನಿನ್ನನ್ನು ಸಾಯಿಸಿದನು? ಹೇಳು ಮಂಗಳ, ಹೇಳು. ಏನು ಧರ್ಮನಂದನ, ಅವಳನ್ನು ಮಾತನಾಡದ ಹಾಗೆ ಮಾಡಿ ಮನಸ್ಸಿನಂತೆ ಗುಂಡು ಹಾಕಿ ಸಾಯಿಸಿ ಈಗ ಮಾತಾಡುವಂತೀಯ ನೀಚ? ನಿನಗೆ ಅಣ್ಣ ಎಂದು ಹೇಳಿಕೊಳ್ಳಕ್ಕೆ ನನಗೇ ನಾಚಿಕೆ ಆಗುತ್ತದೆ. ಬೇರೆಯ ಸಂದಿನಿಂದ ಹೊಂಚು ಹಾಕಿ ಕೊಂದ ಪಾಪಿ ನೀನು. ಅರೆಸ್ಟ್ ಮಾಡುವ ನಾನು. ಎಸ್ ಸರ್. ತಮ್ಮ ತಮ್ಮ, ಏನು ಮಾತನಾಡುತ್ತಿರುವೆ ನೀನು? ನನ್ನ ದೇವತೆಯನ್ನು ನಾನೇ ಕೊಲ್ಲುವ ನೀನು? ತಮ್ಮ, ಈ ನಿನ್ನ ಅಣ್ಣನ ಮಾತಿನ ಮೇಲೆ ನಿನಗೆ ವಿಶ್ವಾಸವಿಲ್ಲವೇನು? ಹೇಳಕ್ಕಮ್ಮ, ಹೇಳು. ವಿಶ್ವಾಸ ಇಲ್ಲದೆ ವಿಶ್ವಾಸಘಾತುಕನ ಮೇಲೆ ವಿಶ್ವಾಸವೇ? ನನಗೆ ಸತಿಯಾಗಿ ಬರುವ ಲಕ್ಷ್ಮಿಯನ್ನು ವೀರನಿಗೆ ಕೈ ಹಿಡಿಸಿ ಅವರನ್ನು ಮನೆಯಿಂದ ತಪ್ಪಿಸಿ ಸಂಚು ಹಾಕಿ ಕೊಂದ ಪಾಪಿ ನೀನು. ತಮ್ಮ, ನಿಜಾಪಗಳು ಅದಮ್ಮ. ತಮ್ಮ ತಮ್ಮ, ಏನು ಮಾತನಾಡುತ್ತಿರುವೆ? ನಿನಗೆ ಅಣ್ಣನಲ್ಲದೆ ನನ್ನ ತಂದೆ ಸಮಾನ ಆಗಿರುವೆ ನಾನು. ನನ್ನನ್ನು ಹೊಡೆಯುತ್ತೇನಪ್ಪ, ಹೊಡಿ. ನಿನಗೆ ತುತ್ತು ಮಾಡಿ ಉಣಿಸಿ ತಿನಿಸಿ ನೌಕರಿಯನ್ನು ಹಚ್ಚಿ ಸಿಕ್ಕಂತೆ ಸಾಲವನ್ನು ಮಾಡಿ ಈ ನೌಕರಿ ಕೊಡಿಸಿದ ತಪ್ಪಿಗೆ ನನ್ನ ಚೆನ್ನಾಗಿ ಹೊಡಿಯಪ್ಪ, ಚೆನ್ನಾಗಿ ಹೊಡಿ. ಬಾಯಿ ಮುಚ್ಚೋ ಪಾಪಿ, ನನಗೆ ಅಧಿಕಾರ ಕೊಡಿಸಿದವನು ನೀನಲ್ಲ. ನನಗೆ ಓದಲಿಕ್ಕೆ ಹಣ ಕೊಟ್ಟು ನನಗೆ ನೌಕರಿ ಕೊಡಿಸಿದ ನನ್ನ ದನಿ ಆ ಎಮ್ಮೆಲೆ ಇರಬಹುದು. ಹೌದಾ? ನಿನಗೆ ಓದಿಸಿ ಅಧಿಕಾರ ಕೊಟ್ಟವನೇ ಆ ಗೌಡನೇ. ಆಗಲಪ್ಪ, ಆಗಲಿ. ಇನ್ನೇನಿದೆ? ಇವಳನ್ನ ಕೊಲ್ಲುವ ಆಶೆಗಾಗಿ ನನ್ನ ಅಧಿಕಾರ ಸಮಾರಂಭ ತೆಪ್ಪಿಸಿ ಈ ಕೆಲಸ ಮಾಡಿದ ನೀಚ ನೀನು. ನನ್ನ ಮದುವೆಗೆ ಮಣ್ಣು ಎರಚಿದ ಪಾಪಿ ನೀನು. ನನ್ನ ಅತ್ತಿಗೆಯನ್ನು ಕೊಂದ ಕೊಲೆಗಾರ ನೀನು. ಅಯ್ಯೋ ಶಿವ ಶಿವ, ಕೇಳಲಾರದೆ ಇಂಥ ಕಟುರದ ಮಾತವನ್ನು ಏನು ಮಾಡಲಿ? ಯಾರ ಮುಂದೆ ಹೇಳಲಿ? ಶ್ರೀ ಗುರು ಮಡಿವಾಳೇಶ್ವರ, ಇದಕ್ಕೆ ನಾ ಏನೊಂದು ಉತ್ತರ ಕೊಡಲಿ? ಆ ನಿಮ್ಮ ಪವಿತ್ರವಾದ ಪಾದವೇ ಸಾಕ್ಷಿ. ನನ್ನ ನುಡಿಗಳ ಎಲ್ಲ ಇಲ್ಲಿವರೆಗೆ ದಿನದ ಮರಣದ ನುಡಿ ಆಗಿದ್ದರೆ ಈ ನನ್ನ ಧರ್ಮದ ನುಡಿ ಬೆಂಕಿ ಕಿಡಿ ಆಗಿ
ನಿನ್ನನ್ನೇ ಕೊಲ್ಲುತ್ತದೆ, ಹುಷಾರ್. ಬೇಷಿ ಈ ಶಾಪ್ ಪಂಚನಾಮ ಮಾಡಿ ಯಾವ್ದು ಇತ್ತು ನನ್ನ ಸ್ಟೇಷನ್ಗೆ. ಸರ್ ಬಾಳೆಂಬಾಟದಿ ಚಂದಂತೆ ಎಲ್ಲರೂ ಕಣ್ಣಾಶೆಯಂತೆ ಆಗೋದು ದೇವರು ಮುಂದಿಲ್ಲ ನಾಳೆ ಸಾಯೋದು ಎಲ್ಲರೂ ಏನಾದರೆ ನಿನ್ನನ್ನು ಮರೆಯರು. ರುದ್ರಪ್ಪ ದಾಸ್ತಿಕೊಪ್ಪ ಇವರು 1,001 ರೂಪಾಯಿನ ಹಾಕಿರ್ತಾರೆ. ಅವ್ರು ತುಂಬಾ ಆಭಾರಾಗಿದ್ದೇನೆ. ಬಸು ಚಂದ್ರಪ್ಪ ಇತ್ಲಗಡ್ಡಿ ಇವರು ಆಯಾರ. ಬಸು ಹರ್ಜನ್ ಸಾಕಿನ ಇನಾಮಕಪ್ಪ ಅವರು 60 ತೊಲೆ ಬಂಗಾರ, 1 ಬೆಳ್ಳಿ ಉಂಗುರ ಹಾಕ್ಯಾರು. ಗುರುನಾಥ್ ಜಾಲಿಕೊಪ್ಪ 1 ಬೆಳ್ಳಿ ಖಡ್ಗ. ಈ ನನ್ನ ಇಬ್ಬರ ದೋಸ್ತರಿಗೆ ತುಂಬಾ ಆಭಾರಾಗಿದ್ದೇನೆ. 1 ರೂಪಾಯಿ. ದಿಮಪ್ಪ ಹುಡುಕೇರಿ 200 ರೂಪಾಯಿ. ನನ್ನ ಹಳಿ ಅನ್ನೋದಂತ ನಾಗೇಶ್ ದೊಡ್ಡಮನಿ ಅವರು ಒಂದು ಬಂಗಾರ ತಾಯ್ತವನ್ನು ಹಾಕಿದ್ದಾರೆ. ಅವ್ರಿಗೆ ತುಂಬಾ ಆಭಾರಿಯಾಗಿದ್ದೇನೆ. ನನ್ನ ಮಾವನ ದೊಡ್ಡಮಣಿ ಸಾಕಿನ ಧಾರವಾಡ 501 ರೂಪಾಯಿ ಕೊಟ್ಟಿದ್ದಾರೆ. ನಾಗಪ್ಪ ದೊಡ್ಡಮಣಿ ಸಾಕಿನ ದಡವಾಡ ಅವರ 501 ರೂಪಾಯಿ ಕೊಟ್ಟಿದ್ದಾರೆ. ತುಂಬಾ ಆಭಾರಿಯಾಗಿದೆ. ಚೆನ್ನಪ್ಪ ಮುರುಗೋಡ ನನಗಾರ 500 ರೂಪಾಯಿ ಕೊಟ್ಟಿದ್ದಾರೆ. ಅವರಿಗೆ ತುಂಬಾ ಆಗಿದ್ದೇನೆ. ಅದರಂತೆ ನಾಗಪ್ಪ ಹೊಸೂರು ಅವರಾದ್ರೂ 100 ರೂಪಾಯಿ ಕೊಟ್ಟಿದ್ದಾರೆ. ಅವರಿಗೆ ತುಂಬಾ ಆಗಿದ್ದೇನೆ. ಬೈಲಾಮ ಸುಳಿಬಾಯಿ ಅವರು ಒಂದು ಕೈಕಾಟ್ ಕೊಟ್ಟಿರ್ತಾರೆ. ಅವರಿಗೆ ತುಂಬಾ ಆಭಾರಿಯಾಗಿದ್ದೇನೆ. ದುರ್ಗವ್ವ ಹುಣಸಿ ಕಟ್ಟಿ ಯರಗಟ್ಟಿ ಅವರು ಒಂದು ಬೆಳ್ಳಿ ಚೈನಾವನ್ನು ಕೊಟ್ಟಿರ್ತಾರೆ. ಅವರಿಗೆ ತುಂಬಾ ಆಭಾರಿಯಾಗಿದ್ದೇನೆ. ನಮ್ಮ ಬೀಗನಾದಂತ ಯಮನಪ್ಪ ಹೊಸಮನಿ ಸಾಕಿನ ಮಕ್ಕಳಿಗೆ ಅವರು 501 ರೂಪಾಯಿ ಕೊಟ್ಟಿರ್ತಾರೆ. ಅವ್ರಿಗೆ ತುಂಬಾ ಆಭಾರಿಯಾಗಿದ್ದೇನೆ. ಕನ್ಯಾ ಹುಡುಕಿ ಆಡಿ ಸಾಕಾತ್ರಿ ನನಗೆ ಕನ್ಯಾ ಹುಡುಕಿ ಆಡಿ ಸಾಕಾತ್ರಿ ನನಗಾರದ ಬಂದು ನನ್ನ ಕೊಟ್ಟ ಪುಣ್ಯ ಬರ್ತೈತಿ ನನ್ನ ಕೊಟ್ಟ ಪುಣ್ಯ ಬರ್ತೈತಿ. ಏನ್ ಹೇಳಾಕತ್ತರಿಪ್ಪ ಅಣ್ಣ ಮದ್ವಿ ಗದ್ಲ ಅಂತೇನ ನಾ ರತ್ನ ಬೇಕಂತನ ನಮ್ಮವ್ವ ಬ್ಯಾಡಪ್ಪ ಶಿರೋಳ್ನ ಹುಡುಗಿ ಚಲೋ ಐತಿ ನೋಡ್ಕೊಂಬ ಅಂತೇಳಿ ರೊಟ್ಟಿ ಗಂಟ ಹಾಕೊಡ್ ಕಳ್ಸ್ಯಾರ. ಏನಾಗುತ್ತೋ ನೋಡ್ತಾನ. ಹುಡುಗಿ ಬಂದು ವಂಶದ ಹೊರಗೆ ನೋಡು ಹೊಸಬಾದು ದಿನ ಬೀದಿಯಲ್ಲಿ ಬಂದ್ರೆ ನೋಡು ಎಲ್ಲಾದು ತಗೋನು ನೀನಿಗೆಂದು ನಿಂತು ಗೊತ್ತು ಇಲ್ಲಿಂದ ಹಳ್ಳಿಂದ ಹೊರಗೆ ಬಂದು ನೋಡು ಈ ಬಾನು ಹೊಸಬಾದು ಭೋಜ್ ಕೊಟ್ಟಾನ ಫೋನ್ ನಂಬರ್ ಕೊಟ್ಟಾನ ಭೋಜ್ ಕೊಟ್ಟಾನ ಫೋನ್ ನಂಬರ್ ಕೊಟ್ಟಾನ ನಮ್ಮ ನಾಡು ಹುಡುಗ ನಮ್ಮ ನಾಡು ಹುಡುಗ ಕೈಯ ಬಂದು ದಾರ ಕಟ್ಟಾನ ನಮ್ಮ ನಾಡು ಹುಡುಗ ಕೈಯ ಬಂದು ದಾರ ಕಟ್ಟಾನ ಭೋಜ್ ಕೊಟ್ಟಾನ ಫೋನ್ ನಂಬರ್ ಕೊಟ್ಟಾನ ಭೋಜ್ ಕೊಟ್ಟಾನ ಫೋನ್ ನಂಬರ್ ಕೊಟ್ಟಾನ ನಮ್ಮ ನಾಡು ಹುಡುಗ ನಮ್ಮ ನಾಡು ಹುಡುಗ ಕೈಯ ಬಂದು ದಾರ ಕಟ್ಟಾನ ನಮ್ಮ ನಾಡು ಹುಡುಗ ಕೈಯ ಬಂದು ದಾರ ಕಟ್ಟಾನ. ಪೌಹಾರ್ನ ಬಾರಿಸತೀನ ಗಾಡಿ ಬಡಿತೀನ ಪೌಹಾರ್ನ ಬಾರಿಸತೀನ ಗಾಡಿ ಬಡಿತೀನ ಮಕ್ಕಳ ಸೀಟ ಗಾಡಿ ಮಾಡಿ ನಿನಗೆ ಕೊಡತೀನೆ ಮಕ್ಕಳ ಸೀಟ ಗಾಡಿ ಮಾಡಿ ನಿನಗೆ ಕೊಡತೇನೆ ಇವ ನಾಯಿ ಬತ್ತ ಹಚ್ಚ
ನನಗ ತೆಗಿಬಾರ್ದು ನನಗ ಹಚ್ಚ ಅನ್ನಾಗತ್ತಿರ್ಲಿ ಬಾಯಿ ಅವ್ರ ರೀ ನಾಯಿ ರೀ ನನಗ ತೆಗಿಬಾರ್ದು ನನಗ ನಾ ಏನಾಗ್ತಿರಲ್ಲ ರೀ ನೀವಲ್ರಿ ನನ್ನ ಕಡೆಯಾಕ ಹಿಂಬಲ್ ಬಂದ್ರಿ ಆ ನಾಯಿ ರೀ ಅದಕ್ಕೆ ಚೆಕ್ ಪಡೆದೆ ಹಿಂಗ ಚಿನ್ನ ಅದ ಕಡಿಯಾಕ ಬಂದದೆ ಹೆಣ್ಣು ನಾಯಿ ಇವನು ಗಂಡ ನಾಯಿವ ಗಂಡ ನಾಯಿ ನಾ ಇಲ್ಲೇ ಬಾತುರು ಗಂಡ ಎದುರಿಗೆ ನಿತ್ತೇನ ಅದ್ಯಾಂತ ನಾಯಿ ತೊಳೆದು ಓಡಿಸ್ಬಿಡ್ದ ಸರಿ ಆಟ ಈ ನನ್ನ ರೊಟ್ಟಿ ಚೀಲಾಟ ಗಟ್ಟಿಗಾಗಿ ವಾಗಾತಿ ಹಿಡ್ಕೋ ಇದ್ರಾಗ ಚಜ್ಜಿ ರೊಟ್ಟಿ ಹಿಂಡಿ ಶೇಂಗಾ ತುಪ್ಪದ ಹಿಂಡಿ ಮಾವಿನಕಾಯಿ ಉಪ್ಪಿನಕಾಯಿ ಗಟ್ಟಿಗೆ ಹಿಡ್ಕೋ ನಾಯಿ ಆಟ ಹೊಡೆದು ಓಡಿಸಿ ಬರ್ತಾನ ಎಷ್ಟು ಘಮ ಘಮ ಅನ್ನಕತ್ತವ್ರು ಉಪ್ಪಿನಕಾಯಿ ಎಷ್ಟು ಘಮ್ ಅಂತೈತ್ರಿ ನಿಮ್ ಬುತ್ತಿ ಅಂತೀನಿ ಯಾಕ ಹುಡುಗಿ ಹಿಂಗ್ಯಾಗ ಮಾಡಾಕೈತಿ ಉಪ್ಪಿನಕಾಯಿ ಅಂದ್ಕೊಳ್ಳಿ ಬಾಯಾಗ ಜುಳು ಜುಳು ನೀರು ಬರಾಕತ್ತಾವಲ್ಲ ಯಾಕೆ ಎಷ್ಟರಾಗೈತಿ ಅನ್ನ 3 ಆಗೈತಿವ 4 ಆಗೈತಿವ ಏನು ಹರಾನಿಲ್ಲ ಗುರುನಿಲ್ಲ ನನ್ನ ಮದುವೆ ಆಗಿಲ್ಲ ಹೌದಾ ನಾ ಈಗ ಹೆಣ್ಣೊಳಗ ಹೊಂಟೇನ ಇಲ್ಲೆಲ್ಲ ಲಗ್ನ ಮದುವೆ ಆಗಕ ಹೊಂಟೇನ ಅದಕ್ಕ ಇಟ್ಟು ದೊಡ್ಡ ರೊಟ್ಟಿ ಕಟ್ಕೊಡ್ಕೋಶವ್ ನಮ್ಮ ಬವ್ವ ಅಯ್ಯೋ ಹಾಲು ಬತ್ತಿ ಕಟ್ಕೊಂಡು ಹೆಣ್ಣು ನೋಡು ಪರಸ್ಪತಿ ಹನಿ ಬಾರ್ ನಿನಗೆ ಬಂತ ಮರ ಅಂತೀನಿ ಮತ್ತೇನು ಮಾಡ್ಲಿ ಹುಡುಗಿ ನಾನು ರಗಡ್ ಹುಡುಗಿಯಾರ ಪ್ರೀತಿ ಮಾಡಿ ನೋಡಿನ ಒಬ್ಬಗ ಕೈ ಕೊಡ್ದ ಒಬ್ಬಗ ಬಾಯಿ ಹೇಳೋಗುದಾದ ಅದಕ್ಕ ಏನ್ ಮಾಡ್ಲಿ ಹೇಳ ಅದಾಳ ಪ್ರೀತಿ ಪ್ರೇಮ ಮಾಡಿ ಎಷ್ಟು ಸೊರಗಿ ಸಣ್ಣಾಗಿ ನನ್ ರವಿ ಮಾವ ಅದ ನಿನ್ನಂತ ಕರಿ ಹೋಗ್ಬಿಡ ಕಂಡ ಬಾಯ್ ಬಿಡಕ್ಕೆ ಹೆಣ್ಣ ಏಯ್ ನಾ ಅಂತ ಹೆಣ್ಣು ಅಲ್ಲ ಮರೆಯ ಅಯ್ಯೋ ಇಲ್ವೋ ಯವ್ವ ನೀ ಪಕ್ಕ ಕರಿಯ ಮಾತಿನ ಕರಿಯ ಓದಿಯ ಮಾತು ಕೊಟ್ಟ ಮಲ್ಲ ಓದಿಯ ಗುಲಾಬಿ ಹಿಡ್ದ ಗುಬ್ಬ ಓದಿಯ ನಿನ್ನ ತಲೆಯಾಗ ಐತಿ ಬುದ್ಧಿ ಅಂತೀನಿ ಹೊಟ್ಟೆ ಕುಳಿದ ಕಣ್ಣಿಗೆ ನಿಂತಿಲ್ಲ ನೀನ್ ನೋಡ್ದಾಗಿಂದ ಏನು ಹೊತ್ತು ಹೊಲ್ತವ್ ನನಗ ಅಂತೀನಿ ಆಗಿಂದ ಅದನ್ನ ಹೇಳಿ ಓಡಾಡ ಬರಕ್ ಹೋದ್ರ ಆ ನಾಯಿ ಕಡ್ಯಾಕ ಬತ್ತ ನಿನ್ ತೆಕ್ಕಿ ಬಿಡಿದೆ ಹೌದಾ ನನ್ನ ಚಿನ್ನ ಈ ಮಾತು ಕರಿಯೋಣ ಹೌದಾ ಮರೆಯ ಆ ನಾಯಿ ಬಂದದಕ್ಕ ನಾನು ನಿನ್ ತೆಕ್ಕಿ ಬಿಡ್ಬೇಕು ಬಾ ಹಂಗಾರ ನಮ್ಮ ಮಗು ಕಟ್ಟಿದ ರೊಟ್ಟಿ ಗಂಟ ಬೆಚ್ಚಿ ನಮ್ಮ ಹೊಲಕ್ಕೆ ಹೋಗಿ ಊಟ ಮಾಡಿದ್ರು ಬಾ ಹಿಂಗಂದ್ಯಾ ಇಲ್ಲಿ ಯಾಕಲ್ಲ ಹೊಡಿ ವಾಟಿಕ ಶಾಂಪು ಹಚ್ಚಿ ತೊಳೆದಳ ಇನ್ನು ಚಂದನಾರ ಕೂದಲ ನಾ ಬರ್ತೀನಂತ ತರದಿಟ್ಟ ತಾಳ ನಿನ್ನ ಮನೆಯ ಬಾಗಲ ಸೀರೆಲ ಹೆಣ್ಣಾಕಿ ನನ್ನ ಕೈಗೆ ಬದುವಾಗಿ ಗುಂಪಿನಾಗ ಇದ್ದರು ಕೈ ಮಾಡಿ ಕರಿಯಾಕಿ ಅವರ ಮನೆಯ ಕೈ ಮಾಡಿ ಕರಿಯಾಗಿ ಪರಶ ಚಂದನರ ಕಾಲ ಅತಿಯ ಮನೆಯ ಬಾಗಲ story ನನಸಾದ ಕಾಲ ಈ ಚೋರಿ ಕಚ್ಚಿ ಕಳಗಳ ಹಚ್ಚಿನ ಲಲ ಚುಬಂದ ಬಂಗಾರಿ ಬಡವಾರ ಮಾಡ್ತಾನ ಬಚ್ಚರಿ ಗುಣದಾಗ ಪಾಪ ಬಂಗಾರಿ ಬಂಗಾರ ಗೋಮಕ್ಕೆ ಸಂಜಾರಕ್ಕೆ ಕಡಿಮೆ ಇಲ್ಲ ಬೆಳದ ನಿನ್ನ ಕಲ್ಲ ನೋಡುವ
ನೋಡಿದ ಕಲ್ಲ ಕೊಡುವಂಗ ಕಟ್ಟಿ ನನ್ನ ಮಾಡಿ ಕಲ್ಲ ನೋಡಿದ ಕಲ್ಲ ಕೊಡುವಂಗ ಕಟ್ಟಿ ನನ್ನ ಮಾಡಿ ನನ್ನ ಪ್ರಿಯ ಬರುವಾಗಿ ಮಾಡಿ ಕರಿಯಾಗಿ ಶಾಪೋ ಹಚ್ಚಿ ನ ಬರ್ತಿಲ್ಲ ಅವರ ಬಾ ನಿನ್ನ ಬುತ್ತಿ ತಗೊಂಡ್ ಪಟ್ನ ಬೆನ್ನ ಹತ್ತ ತಗೋ ಬುತ್ತಿ ನೋಡಲ್ಲಿ ಕಡೆ ಬರತ್ತಲ್ ಬಾ ರತ್ನವ ನಿಮ್ಮ ಬಾರೋ ನಿಮ್ಮ ಮೌಂಡ್ ಎಲ್ಲಿ ಮರಿ ಕುಂತಿದೀಯ ಅಷ್ಟೇ ಅಲ್ಲ ಈ ಊರಿನ ಹುಲಿ ಕನ್ನಡದ ಕಲಿ ಆಂಧ್ರಕಲೆಯನ್ನು ಹುಡುಕಾಕ್ ಬಂದಣ ಸಾಟ್ಯ ಕೊತ್ತಿ ಹೊರಗ್ ಬಾ ದಿನ ನನ್ನ ಕೈಯಿಂದ ತಪ್ಪಿಸ್ಕೊಂಡು ಹೋದಂಗ ಇವತ್ತ ತಪ್ಪಿಸ್ಕೊಳ್ಳಕ್ ಸಾಧ್ಯನೇ ಇಲ್ಲ ಸಿಕ್ಕಂದ್ರ ಸಾಕ ತಾಳಿ ಕಟ್ಟೆ ಬಿಡ್ತಾನ ಲೇ ರಾಮ ಮಾತು ಕೈತಿ ಮುಗಿಲರಂಗ ತಾಳಿ ಹಂಗ ತಂದಿಲ್ಲ ರಮ್ಯಾ ಮಾವ ಮಾತುಕತೆ ಅಂದ್ರು ಒಂದ ನಿನ್ನೆದುರಿಗೆ ತಾಳಿ ಕಟ್ಟುದು ಒಂದ ಅದ ಹೆಂಗ್ ಬರ್ತೈತು ಕಾಂಟ್ರಾಕ್ಟರ್ ಹೆಣ್ಣಿಗೆ ತಾಳಿ ಕಟ್ಟುದಂದ್ರ ತ್ಯಾಗ ಬಿದ್ದು ರಸ್ತೆ ಪ್ಯಾಚ್ ವರ್ಕ್ ಮಾಡಿದಂಗ ಮಾಡಿದೇನ ಮಾಂತ್ರಿಕ ಬಾರ್ಲೇ ಇಲ್ಲ ಊಟ ರೆಡಿ ಚಿಕನ್ ಮಟನ್ ಚಿಕನ್ ಬಿರಿಯಾನಿ ಜೊತೆ ಒಂದು ಬಿಗ್ ಬ್ರ್ಯಾಂಡಿ ಹಂಗಾದ್ರ ಮಾಡಬೇಡ್ಲಿ ನನ್ನ ಈ ಕೆಲಸ ಟೂಷ ನೀ ಈಗ ಉತ್ತರ ತಾಳ ನಾಗರ ಹಾವಿನ ಗತ್ತೆ ಬುಷ ಆಗ ನನಗ ಅಕ್ಕತಿ ಈ ಹುಡುಗಿ ಜೊತೆ ಖುಷ್ ಖುಷ್ ಖುಷ ಸೀತಾಪತಿ ನಿನ್ನ ಮಗಳ ಎಲ್ಲಿ ನಾನು ಅದನ್ನ ಮಾಡೋದನ್ನ ತಳ್ಳಿ ಯಾಕೆ ಮುಡ್ಲೂರ್ ಹೆಂಗ್ ಮುಸುಗಾಡೈತಿ ಇಲ್ಲಿ ಏನೇನ ಚೆಲ್ಲಾಡ್ದಾವಲ್ಲ ಇವ್ ಯಾರ ಅಜ್ಜಿ ಇವ್ ಯಾರ ಗೆಜ್ಜಿ ಒಂದೊಂದು ತಿಳಿವಾತಲ್ಲ ಲಜ್ಜೆ ಮಾವ ಮಾಡ್ಕೋಬೇಡಿ ನನ್ನ ವಜ್ಜ ಈ ವಾಸನೆ ಚೀಲ ಕುಡಿಸಲ್ಲ ರವಿ ಕೈಯಾಗಿತ್ತ ಹಾಗಾದ್ರೆ ಅನ್ನದ ಚಲಿ ರೂಟ್ ನೋಡ್ಕೊಂಡ್ ಹೋಗ್ಬರ್ರಿ ಹಂಗಾರ ಹೋಗು ನೋಡ್ರಿಪ್ಪ ಹೊತ್ತಾಗತ್ತ